ಏರ್ ಶೋಗೆ ಸಿಲಿಕಾನ್ ಸಿಟಿ ಬೆಂಗಳೂರು ರೆಡಿ ಆಗ್ತಾ ಇದೆ. ಫೆಬ್ರವರಿ 10ರಿಂದ 14ರವರೆಗೂ ನಡೆಯುವಂತಹ ಏರೋ ಇಂಡಿಯಾ ಶೋ ಇದು. ಯಲಹಂಕ ವಾಯು ನೆಲೆಯಲ್ಲಿ ಏರೋ ಇಂಡಿಯಾ 2025 ಸಿದ್ಧತೆ ಆರಂಭವಾಗಿದೆ. ಇವತ್ತು ವಾಯು ನೆಲೆಯಲ್ಲಿ ಏರ್ ಶೋನ ರಿಹರ್ಸಲ್ ಆಗ್ತಾ ಇದೆ. ಫೆಬ್ರವರಿ 10ರಿಂದ 14ರವರೆಗೂ ಬಾನಿನಲ್ಲಿ ಲೋಹದ ಹಕ್ಕಿಗಳ ಹಾರಾಟ ಆಗಲಿದೆ. ಏರ್ ಶೋಗೆ ಇವತ್ತು ರಿಹರ್ಸಲ್ ಆರಂಭವಾಗಿದೆ. ರಿಹರ್ಸಲ್ಗೆ ಅಧಿಕಾರಿಗಳ ಕುಟುಂಬ ಸ್ನೇಹಿತರಿಗೆ ಆಹ್ವಾನಿಸಲಾಗಿದೆ. ಈ ಬಾರಿಯ ಥೀಮ್ ದ ರನ್ವೇ ಟು ಬಿಲಿಯನ್ ಅಪಾರ್ಚುನಿಟೀಸ್, ಅಂದ್ರೆ ಶತಕೋಟಿ ಅವಕಾಶಗಳಿಗಾಗಿ ಈ ರನ್ವೇ ಅನ್ನುವಂತಹ ಥೀಮ್ನೊಂದಿಗೆ 2025ರ ಏರ್ ಶೋಗೆ ದಿನಗಣನೆ ಆರಂಭವಾಗಿದೆ. 10ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೂ ಲೋಹದ ಹಕ್ಕಿಗಳ ಹಾರಾಟ ಆಗಲಿದೆ. ರಾಜ್ಯದಿಂದ ಅಷ್ಟೇ ಅಲ್ಲ, ಈ ಏರ್ ಶೋನ ಆಸಕ್ತಿ ಹೊಂದಿರುವಂತಹ ಸಾಕಷ್ಟು ಜನ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶದಿಂದಲೂ ಕೂಡ ಬರುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಯಾವುದೇ ಲೋಪ ಆಗದಂತೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಯಲಹಂಕ ವಾಯು ನೆಲೆಯಲ್ಲಿ ಕೈಗೊಳ್ಳಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಇವತ್ತು ಏರ್ ಶೋಗೆ ರಿಹರ್ಸಲ್ ಆರಂಭವಾಗಿದೆ. ಏರ್ ಶೋನ ಸಿದ್ಧತೆಗಳು ಹೇಗೆ ನಡೀತಾ ಇವೆ? ರಿಹರ್ಸಲ್ ಹೇಗಾಗ್ತಿದೆ? 15ನೇ ಆವೃತ್ತಿಯ ಏರ್ ಶೋ ಇಂಡಿಯಾ ಅಂತ ಹೇಳಿದ್ರೆ ಫೆಬ್ರವರಿ 10ನೇ ತಾರೀಕಿಂದ 14ನೇ ತಾರೀಕು 4 ದಿನಗಳ ಕಾಲ ನಡೆಯುತ್ತೆ. ಈಗಾಗಲೇ ರಕ್ಷಣಾ ಇಲಾಖೆಯಿಂದ ಕಂಪ್ಲೀಟ್ ಪೂರ್ವ ತಯಾರಿ ನಡೆದಿದೆ. ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಫೈನಲ್ ರಿಹರ್ಸಲ್ ನ ಮಾಡುವಂತ ಕೆಲಸಕ್ಕೆ ಕೂಡ ಚಾಲನೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯಾದ ಒಂದು ಪೂರ್ವ ಸಿದ್ಧತೆ ಮಾಡಿಕೊಂಡು ಅದು ಯಾವ ರೀತಿಯಾಗಿ ನಾವು 10ನೇ ತಾರೀಕಿನಿಂದ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಫೈನಲ್ ರಿಹರ್ಸಲ್ ನ ಇಟ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ವೀಕ್ಷಕರಿಗೂ ಕೂಡ ನೋಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರತ್ಯೇಕವಾಗಿ ಒಂದಿಷ್ಟು ಪಾಸ್ಗಳನ್ನ ವಿತರಣೆ ಮಾಡಿ ಒಂದಿಷ್ಟು ಫ್ಯಾಮಿಲಿಗಳ ಸಮೇತ ಬಂದು ಈ ರಿಹರ್ಸಲ್ ನ ನೋಡೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆರ್ಮಿ ಅಂದ್ರೆ ರಕ್ಷಣಾ ಸಚಿವಾಲಯಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿಗಳಾಗಿರ್ಬೋದು, ಅವರ ಕುಟುಂಬದವರು, ಜೊತೆಗೆ ಸಾರ್ವಜನಿಕರಿಗೂ ಕೂಡ ಒಂದಿಷ್ಟು ಪಾಸ್ಗಳನ್ನ ವಿತರಣೆ ಮಾಡಿ ಈಗಾಗಲೇ ಅವರಿಗೆ ಪ್ರವೇಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ 9 ಗಂಟೆ ಸುಮಾರಿಗೆ ಅಧಿಕೃತವಾಗಿ ಚಾಲನೆ ಕೂಡ ಸಿಕ್ಕಿದೆ. ಈಗ ಅಂತ ಹೇಳಿದ್ರೆ 10ನೇ ತಾರೀಕಿಂದ 14ನೇ ತಾರೀಕುವರೆಗೂ 4 ದಿನಗಳ ಕಾಲ ಯಾವ ರೀತಿಯಾದೊಂದು ಏರ್ ಶೋ ನಲ್ಲಿ ಒಂದು ಎಕ್ಸಿಕ್ಯೂಟ್ ಆಗುತ್ತೆ ಅದೆಲ್ಲವನ್ನೂ ಕೂಡ ಇವತ್ತು ಒಂದು ಫೈನಲ್ ರಿಹರ್ಸಲ್ ಮಾಡ್ತಾರೆ. ಇವತ್ತು ಫೈನಲ್ ರಿಹರ್ಸಲ್ ಮಾಡದಂತ ಏನು ವಿಧಾನ ಇರುತ್ತೆ ಅದನ್ನೇ ಕೂಡ 10ನೇ ತಾರೀಕು ಕೂಡ ಅದನ್ನ ಎಕ್ಸಿಕ್ಯೂಟ್ ಮಾಡುವಂತ ಕೆಲಸ ಕೂಡ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಸಭಾ. ಯಾಕಂತಂದ್ರೆ ಸಾಕಷ್ಟು ನಿರೀಕ್ಷೆ ಇರುತ್ತೆ. ಯಾಕಂತಂದ್ರೆ ಒಂದು 2 ವರ್ಷಕ್ಕೊಂದ್ಸಲ ನಡೆಯುವಂತಹ ಒಂದು ಏರ್ ಶೋ ಇದು. ಸಾಕಷ್ಟು ವೀಕ್ಷಕರು ಇದನ್ನ ನೋಡೋದಕ್ಕೆ ಬರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ಬೇರೆ ಬೇರೆ ದೇಶಗಳಿಂದ ಕೂಡ ಇಲ್ಲಿಗೆ ಬರ್ತಾರೆ. ಹಾಗಾಗಿ ಸಹಜವಾಗಿ ನಿರೀಕ್ಷೆ ಜಾಸ್ತಿ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಕಲ ವ್ಯವಸ್ಥೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲಿ ಆ ವೀಕ್ಷಕರನ್ನ ನಿಲ್ಲಿಸ್ಕೊಳ್ಬೇಕು, ಎಲ್ಲಿ ವಿಐಪಿಗಳು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿ ಆಸನಗಳನ್ನ ವ್ಯವಸ್ಥೆ ಮಾಡಬೇಕು, ಮತ್ತೆ ರಕ್ಷಣಾ ದೃಷ್ಟಿಯಿಂದ ಎಷ್ಟು ಭದ್ರತೆಯನ್ನು ಕೂಡ ನಾವು ಕೊಟ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲವನ್ನೂ ಕೂಡ ಈಗಾಗಲೇ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ರಿಹರ್ಸಲ್ ಮಾಡಿ ಫೈನಲ್ ಔಟ್ಪುಟ್ ನ ನೋಡ್ತಾರೆ. ಅದನ್ನೇ 10ನೇ ತಾರೀಕಿನ ಎಕ್ಸಿಕ್ಯೂಟ್ ಮಾಡುವಂತ ಕೆಲಸ ಕೂಡ ಆಗುತ್ತೆ ಸಭಾ. ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.